sin plus cosec a whole square plus cos a plus secant whole square equal to ಏನು ಬರಬೇಕು ನಮಗೆ 7 ಪ್ಲಸ್ ಟ್ಯಾನ್ ಬೇಕು ಕಾಟ್ ಬೇಕು ಒಟ್ಟು 7 ಬೇಕು ಅದು ಬರಬೇಕಾಯ್ತು ಅಂತಂದ್ರೆ ಇಲ್ಲಿ ನಮಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅದ ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಸಾಲ್ವ್ ಮಾಡ್ಕೇಸಿಂದ್ರೆ ಆಮೇಲೆ ನಾವು ಕನ್ವರ್ಟ್ ಮಾಡ್ಬೋದು ಸೈನ್ ನಾವೇನು ಫಸ್ಟಿಗೆ ಏನು ಗೊತ್ತು ಮಾಡಬೇಕು ಕ್ವಶನ್ ಇದನ್ನೆಲ್ಲ ಸೈನ್ದಾಗ ಕನ್ವರ್ಟ್ ಮಾಡಬೇಕು ಇಲ್ಲ ಕಾಸ್ದಾಗ ಕನ್ವರ್ಟ್ ಮಾಡಬೇಕು ಅಂತಂದಾಗ ಇದ್ರಾಗೆ ಕನ್ವರ್ಟ್ ಮಾಡ್ಕೋತ ಕೂತೀವಿ ಅಂತಂದ್ರೆ ಜಾಸ್ತಿ ಆಗ್ತದ ಮಾಡ್ಬೋದು ಹಣ್ಣು ಬರ್ತದ ಅದಕ್ಕೆ ಏನು ಮಾಡಿದ್ರು ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎರಡು ಫಾರ್ಮುಲಾ ಸಾಲ್ವ್ ಮಾಡ್ಕೇಸಿಂದ ಆಮ್ಯಾಗ ಏನು ಮಾಡ್ರಿ ಸೈನ್ ಕಾಸ ಕೋಶಕ್ ಏನೇನಾಯ್ತು ಕನ್ವರ್ಟ್ ಮಾಡಿ ಈಗ ನೋಡ್ರಿ ಫಸ್ಟ್ ಸೈನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದು ಬರ್ರಿ ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗ್ತದೆ ಹೇಳ್ರಿ ಸೈನ್ ಸ್ಕ್ವೇರ್ ಪ್ಲಸ್ ಕೋಶಕ್ a square plus b square plus 2 sin a into ಏನು ಬರ್ತದೆ ಹೇಳ್ರಿ cosec a 2ab ಅಂದಾಗ a square plus b square plus 2ab a ವ್ಯಾಲ್ಯೂ ಇದು b ವ್ಯಾಲ್ಯೂ ನೆಕ್ಸ್ಟ್ ಪ್ಲಸ್ ಸೇಮ್ ಇದನ್ನ ಹಂಗೆ ಬರೀರಿ cos square a plus secant a square b square plus 2ab 2 a value cos a b value secant a ಆಯ್ತಾ ಏನಿಲ್ಲ ಸಿಂಪಲ್ ಆಗಿ ಫಾರ್ಮುಲಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರ್ರಿ a ವ್ಯಾಲ್ಯೂ b ವ್ಯಾಲ್ಯೂ ಬರ್ಕೋತ ಹೋಗ್ಬೇಕು ಹೌದಾ ಸೈನ್ ಸ್ಕ್ವೇರ್ ಅದ ಈ ಸೈನ್ ಸ್ಕ್ವೇರ್ ಐಡೆಂಟಿಟಿ ಇಲ್ಲೊಂದು ಅದ ಕಾಸ್ ಅಂತ ಹೇಳಿ ಹೌದು ಅದ್ರ ಬಾಜುನ ಬರೆಯಕ್ಕೆ ನಮ್ಗೆ ಡೈರೆಕ್ಟ್ ಐಡೆಂಟಿಟಿ ಗೊತ್ತದ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಒಂದು ಅದ ಅಂದ್ರೆ ಅದಕ್ಕೆ ಇದು ಸಪ್ರೇಟ್ ಬರ್ಕೋದು ಕೋಸೆಕೆಂಟ್ ಇದ್ರ ಫಾರ್ಮುಲಾ ಗೊತ್ತದ ನಮ್ಗೆ ಕೋಸೆಕೆಂಟ್ ಅಂತಂದ್ರೆ ಐಡೆಂಟಿಟಿ ಗೊತ್ತಿರಬೇಕು ನಮಗೆ ಕೋಸೆಕೆಂಟ್ 1 ಪ್ಲಸ್ ಕಾಟ್ ಅದ ಕಾಟ್ ಸ್ಕ್ವೇರ್ ಎ ಬರೀ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಹಂಗೆ ಬರ್ಕೋರಿ ಇಲ್ಲಾಂದ್ರೆ ಇಲ್ಲೊಂದು ನೋಡ್ರಿ ಯಾವುದು ಸೆಕೆಂಟ್ ಇದ್ದಲ್ಲಿ ಏನಿರ್ತದೆ ಅಂದ್ರೆ 1 ಪ್ಲಸ್ ಇಲ್ಲಿ ಟ್ಯಾನ್ ಇರ್ತದೆ ಟ್ಯಾನ್ ಸ್ಕ್ವೇರ್ ಎ ಇದು ಐಡೆಂಟಿಟಿ ನೆನ್ಪಿಡ್ರಿ ಸೆಕೆಂಡ್ ಕಾಸ್ ಇದು ಹೆಂಗೆ ನೆನ್ಪಿಡ್ಬೇಕಂದ್ರೆ ಇದು ಕಸ ಇದ್ದಲ್ಲಿ ಕಾಟ ಬೇಕು ಅಂತಂದಂಗ ಹೌದಾ ಕಾಟ ಅಂತ ನೆನ್ಪಿಡ್ರಿ ಕಸ ಬಂದಂದ್ರೆ ಕಾಟ ಅಂತ ತಿಳ್ಕೊಬೇಕು ಇಲ್ಲಿ ಸೆಕೆ ಭಾಳ ಸೆಕೆ ಆಗುತ್ತೆ ಅಂತಂದ್ರೆ ಥಂಡ ಬೇಕಲ್ಲಿ ಹೌದಾ ಸುಮ್ಮನೆ ನೆನ್ಪಿಡ್ಬೇಕು ಯಾವಾಗಲೇ ಒಂದು ಹೌದಾ ಕೀವರ್ಡ್ ನೆನ್ಪಿಡ್ಬೇಕು ಸೆಕೆ ಆಗುತ್ತೆ ಭಾಳ ಅಂದ್ರೆ ತಣ್ಣಗ ನೀರು ಬೇಕು ಅಂತ ಅಂದಂಗ ಹೌದಾ ಕಸ ಇದ್ದಾಗ ಕಸದಾಗೆಲ್ಲ ಕಾಟಗಳನ್ನು ಬಿದ್ದ ಇರ್ತಾವ ಕಾಟ ಹೌದಾ ಕಸ ಇದ್ದಲ್ಲಿ ಕಾಟ ಸೆಕೆ ಇದ್ದಲ್ಲಿ ಏನಿರ್ತ ತಣ್ಣಗೆ ಬರ್ತದೆ ಅನ್ನಂಗೆ 1 ಪ್ಲಸ್ ಹೆಚ್ಚಿಗೆ ಇರ್ತದೆ ಎರಡಕ್ಕೆ ಕಸ ಕಾಟಕ್ಕೆ 1 ಪ್ಲಸ್ ಮಾಡ್ರಿ ಟ್ಯಾಂಕ್ 1 ಪ್ಲಸ್ ಮಾಡ್ರಿ ತಣ್ಣ ನೀರು ಬೇಕಾದ್ರೆ ಪ್ಲಸ್ 1 ಮಾಡ್ಬೇಕು ಒಂದೊಂದು ಇವು ಐಡೆಂಟಿಟಿ ಇನ್ನೊಂದು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅದೊಂದು ಐಡೆಂಟಿಟಿ ಇವೆರಡು ಐಡೆಂಟಿಟಿ 3 ಐಡೆಂಟಿಟಿ 3 ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಪ್ರೂವ್ ದಟ್ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಇರೋದೇ ಮೇನ್ ಈ 3 ಐಡೆಂಟಿಟಿ ಮೇಲೆ ಇರ್ತದೆ ಹೌದಾ ಅದಕ್ಕಾಗಿ ನೆಕ್ಸ್ಟ್ ಉಳಿತೇನೀಗ 2 sin a ಬರಿ ಪ್ಲಸ್ 2 sin a ಸಪ್ರೇಟ್ ಬರಿ 2 sin a cosecant a ಪ್ಲಸ್ 2 cos a secant a ಹೌದಾ ಸಪ್ರೇಟ್ ಆಯ್ತು ನೆಕ್ಸ್ಟ್ ಈ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಅಂದ್ರೆ 1 ಬರ್ರಿ 1 ಇಲ್ಲಿ 1 ಪ್ಲಸ್ 1 ಅಂದ್ರೆ 2 ಆಗ್ತದೆ ಯಾಡ್ ಮಾಡ್ರಿ cot ಸ್ಕ್ವೇರ್ ಪ್ಲಸ್ tan ಸ್ಕ್ವೇರ್ ಯಾಕಂದ್ರೆ ಪ್ರೂವ್ ದಟ್ ನೋಡ್ರಿ ಇಲ್ಲಿ tan ಅದ ಇಲ್ಲಿ cot ಅದ ಇಲ್ಲ ಅದ ನಮಗೆ ಅದಕ್ಕೆ ಕ್ಯಾಸ್ಟಿಂಗ್ ಬರ್ರಿ cot ಸ್ಕ್ವೇರ್ a ಪ್ಲಸ್ tan ಸ್ಕ್ವೇರ್ a ಯಾಕೆ 1 ಪ್ಲಸ್ 1 ಅಂದ್ರೆ 2 ಆಗ್ಯದ ಹೌದಾ ಇಲ್ಲಿ 2 ಹಂಗೆ ಬರ್ಕೋರಿ ಇಲ್ಲಿ sin ಯಾಸ್ಟಿಜ್ ಬರ್ಕೋರಿ sin a ಇಲ್ಲಿ ಕೋಶಕ ಅದ ಅಂದ್ರೆ ನಮಗೆ ಏನು ಬೇಕು ಹೇಳ್ರಿ ಕೋಶಕ ರೆಸಿಪ್ರೋಕಲ್ sin ಅದ sin a ಪ್ಲಸ್ 2 ಯಾಸ್ಟಿಜ್ ಬರ್ಕೋರಿ cos ಯಾಸ್ಟಿಜ್ ಬರ್ಕೋರಿ ನಮಗೆ ಸೆಕೆಂಡ್ ಇದ್ದರೆ ರೆಸಿಪ್ರೋಕಲ್ದಾಗ ಏನು ಮಾಡ್ಕೋಬೇಕು ಕಾಸ್ ಏನಾಗೆ ಮಾಡ್ಕೋಬೇಕು ಅವಾಗ ಏನು ಹೇಳಿ ನಿಮ್ಗೆ ಕನ್ವರ್ಟ್ ಮಾಡ್ಕೋಬೇಕು ಸೆಕ್ಕ ಬೇರೆ ಇತ್ತು ಅಂತ ಸೈನ ಕಾಸ್ದಾಗೆ ಇರಬೇಕು ಪ್ರೂವ್ ದಟ್ ಮಾಡೋ ಮುಂದೆ ಕಂಪಲ್ಸರಿ ಅದನ್ನು ಮುಂದೆ ಮಾಡ್ಕೊತ ಹೋಗ್ಬೇಕು ನಾವು ಅಲ್ಲಿ ಫಸ್ಟಿಗೆ ಚೇಂಜ್ ಮಾಡಿದಂದ್ರೆ ಇಲ್ಲೇ ಚೇಂಜ್ ಮಾಡಬೇಕು ಇಲ್ಲಿ ಕ್ಯಾನ್ಸಲ್ ಆಗ್ತಾವ ಅಂದ್ರೆ ಈ ಮುಂದಿನ ಸ್ಟೆಪ್ಪಿಗೆ ನಮಗೆ ಈಸಿಯಾಗಿ ಕ್ಯಾನ್ಸಲ್ ಆಗ್ತಾವ ಅದಕ್ಕಾಗಿ ಇಲ್ಲಿ ಮಾಡ್ತಾ ಇರೋದು ಹೌದಾ ಈ ಥರ ಮಾಡಿದ್ರೆ ನಮಗೆ ಈಸಿಯಾಗಿ ಸಾಲ್ವ್ ಆಗ್ತದೆ ಹೌದಾ ಇಲ್ಲೇ ಚೇಂಜ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊತದೆ ಈಗ 1 ಪ್ಲಸ್ 2 ಪ್ಲಸ್ ಇಲ್ಲ ನೋಡ್ರಿ ಫಸ್ಟ್ ಇವೆಲ್ಲ ಯಾಸ್ಟಿಗೆ ಬರ್ಕೊಳ್ಳಿ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಲ್ಲಿ ಕ್ಯಾನ್ಸಲ್ ಆದ್ರೆ 2 ಉಳಿತು ಇಲ್ಲಿ ಅಲ್ಲಿ ಕ್ಯಾನ್ಸಲ್ ಆಗಿ ಇವೆಲ್ಲ 1 ಬರ್ತದದ 2 1 2 1 ಇಲ್ಲಿ 2 1 2 1 ಹೌದಾ ಈಗ ಎಲ್ಲ ಪ್ಲಸ್ ಮಾಡ್ಕೊರಿ
3 ಆಯ್ತು, ಇಲ್ಲಿ 3 ಪ್ಲಸ್ 4 7 ಆಯ್ತು, ಪ್ಲಸ್ ಅದೇನು ಪ್ರೂವ್ ಮಾಡಿದ್ರೆ ನಮ್ಗೆ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಸೀದಾ ಮಾಡಿ ಬರೀರೋ ಯಾವ ಸ್ಟೇಜ್ ಹಂಗೆ ಕೇಳಿದ್ರೆ ಹಂಗೆ ಆನ್ಸರ್ ಸಿಗ್ತದೆ ನಮ್ಗೆ. ದಿಸ್ ಇಸ್ ಆನ್ಸರ್, ವೆರಿ ಸಿಂಪಲ್. ಹೌದಾ? ನಮಗೆ ನೋಡ್ರಿ ಯಾವುದೇ ಪ್ರೂವ್ ದಟ್ ಇರಲಿ ನಮ್ಗೆ ಅಲ್ಲಿ ಕಂಪಲ್ಸರಿಯಾಗಿ ಐಡೆಂಟಿಟಿ ಗೊತ್ತಿರಲೇಬೇಕು ನಮಗೆ. ಹೌದಾ? ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಏನು ನೆನ್ಪಿಟ್ಕೋಬೇಕು ಹೇಳಿ, ಕಾಸ್ ಸೈನ್ದಾಗ ಕನ್ವರ್ಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪೇ ಅದು ಮೇನ್. ಹೌದಾ? ಮುಂದಾದ್ಮೇಲೆ ಐಡೆಂಟಿಟಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇವು ಎರಡು ಐಡೆಂಟಿಟಿ ನೆನ್ಪಿಟ್ಕೋರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇವು ಅಲ್ಜೆಬ್ರಾ ಐಡೆಂಟಿಟಿ, ಅವನು ಕೂಡ ನೆನಪಿದ್ರೆ ನಮ್ಗೆ ಪ್ರೂವ್ ದಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರೂವ್ ದಟ್. ಹೌದಾ? ಮಾಡಲ್ ಪೇಪರ್ ಕ್ವಶನ್ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಈಗ ಮಾಡಲ್ ಪೇಪರ್ ಮೊದಲೆಲ್ಲ ಮಾಡಲ್ ಪೇಪರ್ ಬಿಟ್ಟಿದ್ದಿಲ್ಲ. ಹೌದಾ? ಈ ಟೈಮ್ ಇದು ಫಸ್ಟ್ ಟೈಮ್ ಇಷ್ಟು ಮಾಡಲ್ ಪೇಪರ್ ಬಿಟ್ಟಿದ್ದು. ಹೌದಾ? 4 ಮಾಡಲ್ ಪೇಪರ್, ಒಂದು ಪ್ರಿಪೇರ್ಟ್ರಿ ಅಂದರೆ ಟೋಟಲ್ 5 ಕ್ವಶನ್ ಪೇಪರ್. ಅದರೊಳಗೆ ಸಾಲ್ವ್ ಮಾಡಿದ್ರೆ ಒಂದಿಲ್ಲ ಒಂದು ಕ್ವಶನ್ಸ್ ಅವೇ ರಿಪೀಟ್ ಆಗ್ತಾವೆ. ಹೌದಾ? ಫಸ್ಟ್ ಟೈಮ್ ಬಿಟ್ಟಿರಪ್ಪ ಅಂತಂದರೆ ಅವೇ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಅದ. ಫಸ್ಟ್ ಮಾಡಲ್ ಪೇಪರ್ ಎಲ್ಲ ಸಾಲ್ವ್ ಮಾಡಿ. ಓಕೆ, ಅವೇ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ ಯಾವ ರೀತಿ ಪ್ರೂವ್ ಮಾಡ್ಬೇಕು. ಇಲ್ಲಿ ಕೋಶಕ್ ಎ ಬರಬೇಕು. ಹೌದಾ? ಈಗ LHS = RHS ಬರಬೇಕಾಯ್ತು ಅಂತಂದ್ರೆ ಪ್ರೂವ್ ದಟ್ ಫಸ್ಟ್ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಸೈನ ಕಾಸದಾಗ ಇಂದ ನೋಡ್ಕೋಬೇಕು. ಈಗ ಆಲ್ರೆಡಿ ಸೈನ ಕಾಸದಾಗ ಅದ. ಹೌದಾ? ಇಲ್ಲಿ ಕಾಸದಾಗೆ ಅದ. ಹೌದಾ? ಕಾಸ ಸೈನ್ ಯಾವುದೇ ಒಂದ್ರದಾಗ ಇರಬೇಕು. ಇದು ಕಾಸದಾಗ ಅದ. ಹೌದಾ? ರೂಟ್ ಅದ ಅಂದ್ರೆ ಏನು ಮಾಡ್ಬೇಕು ಹೇಳಿ, ರ್ಯಾಷನಲೈಸಿಂಗ್ ಮಾಡ್ಬೇಕು. ರ್ಯಾಷನಲೈಸಿಂಗ್ ಯಾವ ರೀತಿ ಮಾಡಬೇಕು, ಫಸ್ಟ್ ಇದು ನೋಡಿ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಇದಕ್ಕೇನು ಮಾಡ್ರಿ, ರ್ಯಾಷನಲೈಸ್. ಇದು ಪ್ಲಸ್ ಇದ್ರೆ ಏನು ಮಾಡಬೇಕು, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ಎಟ್ ಎ ಟೈಮ್ ತೋರಿದ್ವಿ. ಹೌದಾ? ಇದನ್ನ ಅಂಡರ್ ರೂಟ್ ಏನು ಮಾಡ್ಕೊರಿ ಅಂತ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಹೌದಾ? ಈಗ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ರ್ಯಾಷನಲೈಸ್. ಮೈನಸ್ ಇದ್ರೆ ಏನು ಮಾಡ್ಬೇಕು ಹೇಳಿ, ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ. ವೆರಿ ಸಿಂಪಲ್ ಅದು. ಹೌದಾ? ಈಗ ರ್ಯಾಷನಲೈಸಿಂಗ್ ಆಯ್ತಾ. ಈಗ ಎರಡು ಮೈನಸ್ ಎ ಮೈನಸ್ ಬಿ ಏನಂತ ಹೇಳಿ ಫಾರ್ಮುಲಾ, ಎ ಮೈನಸ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ಎರಡು ಮೈನಸ್ ಇದ್ರೆ ಮೈನಸ್. ಹೌದಾ? 1 ಮೈನಸ್ ಇದು ಮಾಡಿರಿ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ನೋಡ್ರಿ ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಆಗ್ತದೆ. 1 ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ನಾಗ ಐತಿ. ಹೌದಾ? ನೆಕ್ಸ್ಟ್ ಇದೇ ಥರ ರೂಟ್ ಏನು ಮಾಡಿದ್ರೆ ಎರಡಕ್ಕೆ ರೂಟ್ ಹಾಕ್ತೀವಿ ಪ್ಲಸ್. ಈಗ ನೆಕ್ಸ್ಟ್ ಅದೇ ಥರ 1 ಮೈನಸ್ ಇದನ್ನು ಸೇಮ್ ಎರಡು ಕಡೆ ಪ್ಲಸ್ ಅದ. ಅದಕ್ಕೆ ಏನು ಬರ್ತೇವೆ ಹೇಳಿ, ಅಂಡರ್ ರೂಟ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 1 ಸ್ಕ್ವೇರ್ ಎ ಸ್ಕ್ವೇರ್ ಎ ಮೈನಸ್ ಬಿ ಎ ಪ್ಲಸ್ 1 ಮೈನಸ್ 1 ಪ್ಲಸ್ ಇದ್ದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ನಾಗ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ. ಹೌದಾ? ಐಡೆಂಟಿಟಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದಕ್ಕೆ 1 ಸ್ಕ್ವೇರ್ ಹಂಗೆ ಬರ್ಕೋರಿ. ಇದು ಕಾಸ್ ಸ್ಕ್ವೇರ್ ಆಯ್ತು. ಹೌದಾ? ಕಾಸ್ ಸ್ಕ್ವೇರ್ ಎ. ಇದು ರೂಟ ಎರಡಕ್ಕೆ ಇರ್ತದ, ಫುಲ್ ಹಾಕ್ಬೇಕು. ಹೌದಾ? ಈಗ ಸಪ್ರೇಟ್ ಆಗಿ ರೂಟ್ ಹಾಕಬೇಕು ಅಂತಂದ್ರೆ ಇದು 1 ಮೈನಸ್ ಇದು ರೂಟ ಕ್ಯಾನ್ಸಲ್ ಆಗ್ತದೆ. ಫಸ್ಟ್ ಇಲ್ಲೊಂದು 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಒಂದು ಐಡೆಂಟಿಟಿ ಅದ. ಇದು ಯಾವ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಗೊತ್ತದ ನಮ್ಗೆ. ಹೌದಾ? ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ನಮ್ಗೆ ಬೇಕಾಗಿದ್ದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್. ಇದು ಕಾಸ್ ಸ್ಕ್ವೇರ್ ಹಾಕಿ ಹೋದ್ರೆ ಏನಂತ ಹೇಳ್ರಿ, ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ರೈಟಾ? ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತ ಅಂದ್ರೆ ಸಿಂಪಲ್ ಆಗಿ ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೈನ್ ಸ್ಕ್ವೇರ್ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಏನು ಬರಿಬೋದು, ಸೈನ್ ಸ್ಕ್ವೇರ್ ಬರಿಬೋದು. ಸೈನ್ ಸ್ಕ್ವೇರ್ ಇದ್ದಲ್ಲಿ ಇದು ಬರಿಬೋದು, ಇದು ಇದ್ದಲ್ಲಿ ಇದು ಬರಿಬೋದು ಅನ್ನಂಗೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಇದು ಜಾಸ್ತಿ ಬರ್ಕೋರಿ. ಇಲ್ಲಾಂದ್ರೆ ಇದು ಕ್ಯಾನ್ಸಲ್ ಮಾಡ್ರಿ. ಇಲ್ಲ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಯಾವ್ದು ಮಾಡ್ತೀವಿ ನೋಡ್ರಿ, ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಏನು ಬರಿಬೋದು, ಸೈನ್ ಸ್ಕ್ವೇರ್ ಎ. ಇಲ್ಲಿ ಇದೇ ಥರ ಬರ್ಕೋರಿ, ರೂಟ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಂತ ಹೇಳಿ 1 ಮೈನಸ್ ಕಾಸ್ ಅಂದರೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಬರ್ತದೆ. ಹೌದಾ? ಇಲ್ಲಿ ಸ್ಕ್ವೇರ್ ಅದ, ಇದನ್ನ ಕ್ಯಾನ್ಸಲ್ ಆಯಿತು. ಇದಕ್ಕೂ ಸ್ಕ್ವೇರ್ ಅದ, ಇದನ್ನು ಪೂರ ಕ್ಯಾನ್ಸಲ್ ಆಯ್ತು. ಎರಡಕ್ಕೂ ಇರ್ತದೆ. ಹೌದಾ? ಇದು ಸ್ಕ್ವೇರ್ ಇದು ಸ್ಕ್ವೇರ್ ಇದು ಎರಡಕ್ಕೂ ಇರ್ತದೆ, ಫುಲ್ ಅದ. ಹೌದಾ? ಇದು ಸಪ್ರೇಟ್ ತೊಗೊಂಡು ಕ್ಯಾನ್ಸಲ್ ಮಾಡಿರಿ. ಅಥವಾ ಎರಡಕ್ಕೆ ಅದ ಅಂತ ನಂಗೆ ರೂಟ ಇದು ಸ್ಕ್ವೇರ್ ಇದು ಸ್ಕ್ವೇರ್
ರೂಟ್ ಸಪ್ರೇಟ್ ತೊಗೊಂಡು ಕ್ಯಾನ್ಸಲ್ ಮಾಡೋಣ ಬರ್ತದೆ ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಉಳಿತಪ್ಪ ಅಂತಂದರೆ ಈಗ ಉಳಿದಿದ್ದು ಏನೋ ಅಂತಂದರೆ 1 ಮೈನಸ್ ಕಾಸ್ ಎ ಅದ ಹೌದಾ. 1 ಮೈನಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ, ಇಲ್ಲಿ 1 ಪ್ಲಸ್ ಕಾಸ್ ಎ ಸೈನ್ ಎ ಅದ ಹೌದಾ. 1 ಮೈನಸ್ ಕಾಸ್ ಎ ಇಲ್ಲಿ ಸೈನ್ ಎ, ಇದು ಎಲ್ಸಿಎಂ ತೆಗೆದ್ರೆ ಉಳಿದಿದ್ದೇನು 1 ಮೈನಸ್ ಕಾಸ್ ಎ sin a plus 1 plus cos a divided by sin a. ಹೌದಾ, ಎಲ್ಸಿಎಂ ಏನು ಬರ್ತದೆ ಹೇಳ್ರಿ, sin a ಬರ್ತದೆ ಎಲ್ಸಿಎಂ. ಈಗ ಮ್ಯಾಗಿನಿಂದ ಯಾರು ಮಾಡ್ರಿ 1 ಪ್ಲಸ್ 1 2 2 ಆಯ್ತು ಹೌದಾ. ಇದು ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಯಿತು ಹೌದಾ. ಈಗ 2 ಬೈ ಸೈನ್ ಆಯಿತು ಹೌದಾ, ನಾನು 2 ಆಯಿತು ಹೌದಾ. ಈಗ 1 ಬೈ ಸೈನ್, ಸೈನ್ ರೆಸಿಪ್ರೋಕಲ್ ಏನು ಹೇಳಿ ಪೋಷಕ ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್. ಓಕೆ, ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಲುಕ್ ಎಟ್ ಹಿಯರ್. ಇಲ್ಲಿ ಬೇಕಾಗಿದೆ ಏನಪ್ಪ ಅಂತಂದರೆ ಪೋಷಕ ಮತ್ತು ಕಾಟ್ ಬೇಕು ನಮಗೆ ಹೌದಾ. ಅದಕ್ಕೆ ಏನು ಮಾಡ್ಬೇಕು, ಇಲ್ಲಿ ಕಾಸ ಸೈನ್ದಾಗ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ರಿ ಅಂತಂದರೆ ನೆಕ್ಸ್ಟ್ ಎಲ್ಲಿ ಕನ್ವರ್ಟ್ ಮಾಡೋದು ಫಸ್ಟ್ ಇದು ಎಲ್ಸಿಎಂ ತಗೊಳ್ರಿ, ಈಸಿ ಆಗ್ತದೆ. ಎಲ್ಸಿಎಂ ತೆಗೆದು ಆಮೇಲೆ ಕನ್ವರ್ಟ್ ಮಾಡ್ಬೋದು. ಇದು ನೋಡಿ ಸಿಂಪಲ್ ಆಗಿದ್ರೆ ಎಲ್ಸಿಎಂ ಏನು ಬರ್ತಿದೆ, ಸೆಕ್ ಎ ಮೈನಸ್ 1 ಸೆಕೆಂಡ್ ಎ ಪ್ಲಸ್ 1. ಈ ಕಡೆ ಎಲ್ಸಿಎಂ ತೊಗೊಂಡಾಗ ಇದು ಈ ಕಡೆ ಮಲ್ಟಿಪ್ಲೈ ಮಾಡಬೇಕು ಹೌದಾ. ಇದು ಈ ಕಡೆ ತಗೋರಿ, ಇದು ಈ ಕಡೆ ತಗೋರಿ, ಸಿಂಪಲ್ ಆಗಿ ಹೌದಾ. ಸೆಕೆಂಡ್ ಎ ಪ್ಲಸ್ 1 ಬೇರೆ ಬೇರೆ ಇದ್ದಾಗ ಇದು ಈ ಕಡೆ ತೊಗೊಬೋದು, ಇದು ಏನಲ್ಲ ಆ ಕಡೆ 1 ಇದ್ದಾಗ ಇದು ಸೇಮ್ ಬರ್ತದೆ ಹೌದಾ. ಇದು 1 ಅದಲ್ಲ, ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಇದನ್ನೇ ಬರ್ತದೆ, ಇದು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರ್ತದೆ ಹೌದಾ. ನೆಕ್ಸ್ಟ್ ಇಲ್ಲಿ ಏನು ತಗೋರಿ 1 ಆಯಿತಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಸೆಕೆಂಡ್ ಎ ಮೈನಸ್ 1. ಇಲ್ಲಿ ಯಾಕೆ ಈಗ ಎಲ್ಸಿಎಂ ತೊಗೊಂಡ್ರೆ ಈಸಿ ಆಗಿ ಆಗ್ತದೆ. ಈಗ ಪ್ಲಸ್ 1 ಮೈನಸ್ 1 ಗೆಟ್ ಕ್ಯಾನ್ಸಲ್. ಈಗ ಸೆಕೆ ಒಟ್ಟು 2 ಸೆಕೆಂಡ್ ಎ 2 ಸೆಕೆಂಡ್ ಎ ಡಿವೈಡೆಡ್ ಬೈ ಇಲ್ಲಿ ನೋಡಿ ಸೆಕೆ ಎ ಪ್ಲಸ್ ಬಿ ಎ ಮೈನಸ್ ಬಿ ನೋಡಿ ಎ ಮೈನಸ್ ಬಿ ಎ ಪ್ಲಸ್ ಬಿ. ಎ ವ್ಯಾಲ್ಯೂ ಸೇಮ್ ಇರಬೇಕು, ಬಿ ವ್ಯಾಲ್ಯೂ ಸೇಮ್ ಇರಬೇಕು ಅಂದಾಗ ಮಾತ್ರ ಇದು ಐಡೆಂಟಿಟಿ ಯೂಸ್ ಆಗ್ತದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯಾವಾಗ ಯೂಸ್ ಆಗ್ತದೆ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸೇಮ್ ಇರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಸೆಕ್ ಅದ ಸೆಕೆಂಡ್ ಎ ಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತಂದಂಗೆ ಹೌದಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ 2 ಸೆಕೆಂಡ್. ಈಗ ಏನು ಮಾಡ್ರಿ ಸೆಕೆಂಡ್ ಎ ಹೌದಾ, ಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಅದ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿಂಪಲ್ ಆಗಿದೆ ರೆಸಿಪ್ರೋಕಲ್ ಹೇಳಿ. ಯಾವ್ದು ಸೆಕೆಂಡ್ ಅದ್ರ ರೆಸಿಪ್ರೋಕಲ್ ಅದ ಕಾಸ್ ಅದ ಹೌದಾ. 4 ಡಿವೈಡೆಡ್ ಬೈ ಇದು ಎ ಸ್ಕ್ವೇರ್ ಮೈನಸ್ ಸೆಕೆಂಡ್ ಸ್ಕ್ವೇರ್ ಯಾವ್ದ್ರ ಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಅಂತ ಒಂದು ಐಡೆಂಟಿಟಿ ಅದ ಹೌದಾ. ಸೆಕೆ ಇದ್ದಲ್ಲೆಲ್ಲ ಏನಿರಬೇಕು, ತನ್ನ ನೀರು ಕುಡಿಬೇಕು ಅಂತ ನಾನು ಹೇಳಿ ನಿಮ್ಗೆ. ಟ್ಯಾನ್ ಸ್ಕ್ವೇರ್ ಎ ಅಂತ ನಾನು ಹೌದಾ. ಸೆಕೆ ಇದ್ದಾಗಲೆಲ್ಲ ತಣ್ಣ ನೀರು ಕುಡೀರಿ ಅಂತ ಅಂದಂಗೆ. ಅದಕ್ಕೆ ಸೆಕೆ ಇದ್ದಲ್ಲೆಲ್ಲ ಏನು ಬರ್ತದೆ ಹೇಳಿ ತಣ್ಣಗೆ ಅಂತ ಅರ್ಥ. ತಣ್ಣಗೆ ಅಂತಂದ್ರೆ ಟ್ಯಾನ್ ಬರ್ಕೋರಿ ಹೌದಾ. ಎಲ್ಲಿ ಇಲ್ಲಿ ಏನು ಟ್ಯಾನ್ ಸ್ಕ್ವೇರ್ ಎ ಅಂದಂಗೆ ಹೌದಾ. ನೆಕ್ಸ್ಟ್ ನೋಡ್ರಿ ಇದು ಸ್ಟೆಪ್ ಏನು ಕನ್ವರ್ಟ್ ಮಾಡಿರಿ. ಇದೇನಾಗ್ತದೆ ಅಂತಂದರೆ ಟ್ಯಾನ್ ಇದ್ದಿದ್ದು ಏನು ಕನ್ವರ್ಟ್ ಮಾಡ್ಬೇಕೀಗ, ಇದ್ರ ತಳಗೆ ಬರೀರಿ. ಇಂಥದ್ದು ತಳಗೆ ಬರ್ದು ನಡೀತದೆ 2 ಕಾಸ್ ಎ ಡಿವೈಡೆಡ್ ಬೈ ಈಗ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್. ಟ್ಯಾನ್ ಫಾರ್ಮುಲಾ ಏನಾದ್ರು ನಮ್ಗೆ ಗೊತ್ತದ, ಟ್ಯಾನ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಅಂತ ಗೊತ್ತದ ನಮ್ಗೆ. ಸೈನ್ ಎ ಬೈ ಕಾಸ್ ಎ ಹೇಳ್ರಿ ಏನು ಚೇಂಜ್ ಆಗ್ತದೆ ಇಲ್ಲಿ. ಈಗ ಏನು ಮಾಡ್ಕೋಬೇಕು ಅಂತಂದ್ರೆ ಈಗ ಕಾಸ್ ಸ್ಕ್ವೇರ್ ಇಲ್ಲಿ 2 ಬೈ ಕಾಸ್ ಸ್ಕ್ವೇರ್ ಎಷ್ಟು ಬರ್ಕೊಡ್ರಿ ಕಾಸ್ ಎ. ಇದು ಉಲ್ಟಾ ಮಾಡ್ರಿ ಏನಾಗ್ತದ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ. ಪ್ರೂವ್ ದಟ್ ಏನು ಬೇಕು, ಕೋಶೆಕೆಂಟ್ ಕಾಟ್ ಎ ಬೇಕು ನಮಗೆ. ಅದಕ್ಕಾಗಿ ಇಲ್ಲೊಂದು ಕಾಸ್ ಕ್ಯಾನ್ಸಲ್ ಆಯ್ತು, ಇದೊಂದು ಕ್ಯಾನ್ಸಲ್ ಆಯಿತು. ಇನ್ನೊಂದು ಸೈನ್ ಸ್ಕ್ವೇರ್ ಅಂತ 2 ಎಷ್ಟು ಬರ್ಕೊಂಡ್ರಿ. ಇಲ್ಲಿ ಉಳಿತೇನೆ ಈಗ ಮೇಲೆ ಒಂದು ಕಾಸು ಉಳಿತಾ
ಕೆಳಗೆ ಏನದ ಹೇಳ್ರಿ ಸೈನ್ ಸ್ಕ್ವೇರ್ ಅದ ಇದಕ್ಕೆ ಇಲ್ಲೊಂದು ಸೈನ್ ಬರ್ಕೋರಿ ಸೈನ್ ಎ ಇಲ್ಲೊಂದು ಸೈನ್ ಎ ಸೈನ್ ಸ್ಕ್ವೇರ್ ಅಂದರೆ ಎರಡು ಸರಿ ಬರಿಬೋದು ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ ಆಗ್ತದೆ ಹೌದಾ 2/sin ಸೈನ್ ರೆಸಿಪ್ರೋಕಲ್ ಏನದ ಹೇಳ್ರಿ ಸೈನ್ 1/sin ಅಂದರೆ ಕೋಶಕ್ ಎ ಅದ ಹೌದಾ ಸೈನ್ ಕಾಸ್ ಬೈ ಸೈನ್ ಅಂತಂದ್ರೆ ಕಾಟ್ ಎ ಹೌದಾ ಈ ಫಾರ್ಮುಲಾ ನೆನಪಿಡ್ರಿ ಟ್ಯಾನ್ ಮತ್ತು ಇನ್ನೊಂದು ಕಾಟ್ ಇದ್ದಾಗ ಕಾಸ್ ಬೈ ಸೈನ್ ಅದ ಟ್ಯಾನ್ ಇದ್ದಾಗ ಸೈನ್ ಬೈ ಕಾಸ್ ಅದ ಇವೆರಡು ನೆನಪಿಟ್ರೆ ನಿಮಗೆ ಸಾಲ್ವ್ ಮಾಡ್ಬೋದು ಹೌದಾ ಇಷ್ಟು ಈಸಿ ಆಗಿದೆ ಕ್ವಶನ್ ಹೌದಾ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು 2 ಕೋಶಕ್ಕೆ ಕಾಟ್ ನೆಕ್ಸ್ಟ್ ಕ್ವಶನ್